ರವಿಚಂದ್ರ, ಇವತ್ತು ನಾವು ಸಾಕಷ್ಟು ಹೇಳಿಕೆಗಳನ್ನು, ಆಕ್ರೋಶವನ್ನು, ಪ್ರತಿಭಟನೆಯನ್ನು ನಾವು ನೋಡ್ತಾ ಇದ್ದೀವಿ. ಯೂಶ್ವಲ್ ಆಗಿ ಈ ದೇಶದಲ್ಲಿ ಒಬ್ಬ ರೂಲಿಂಗ್ CM ಅವ್ರ ಮೇಲೆ ಒಂದು ಆರೋಪಗಳು ಬಂದಾಗ ನಾವು ಇಲ್ಲಿವರೆಗೂ ನೋಡಿರೋದೇನು ಅಂತ ಹೇಳಿದ್ರೆ, ರಿಸೈನ್ ಮಾಡಿ ಹೊರಟುಬಿಡ್ತಾರೆ ಅವರು, ಯಾರನ್ನು ನೇಮಕ ಮಾಡ್ಕೊಳ್ಳಿ ಅಂತ. ಇದಕ್ಕೆ ಯಡಿಯೂರಪ್ಪನವ್ರೇನು ಹೊರತಲ್ಲ, ಬೇರೆ ಮುಖ್ಯಮಂತ್ರಿಗಳು ಕೂಡ ಹೊರತಾಗಿರಲಿಲ್ಲ. ಬಹುಶಃ ಮುಖ್ಯಮಂತ್ರಿ ಆಗಿದ್ದುಕೊಂಡೇ ಅರೆಸ್ಟ್ ಆಗಿರ್ತಕ್ಕಂಥ ಫಸ್ಟ್ CM ಅರವಿಂದ್ ಕೇಜ್ರಿವಾಲ್ ಅವರು. ಇದರಾಚೆಗೂ ನಾನು ಕೇಳ್ಪಟ್ಟೆ ಜೈಲಿಂದಾನೇ ಅವರು ಅಧಿಕಾರವನ್ನು ನಡೆಸ್ತಾರೆ ಅಂಥೇಳಿ. ಸೊ ಎಲ್ಲಿಗೆ ಬಂದಿದ್ದೀವಿ ಒಂದು ಇಡೀ ವಿಚಾರ ಅಂಥೇಳಿ, ಜೈಲಿಂದ ಅಧಿಕಾರ ನಡೆಸುವಂಥ ವಿಚಾರ ಅಂತ ಸ್ವಲ್ಪ ನಾವು ಮುಂದೆ ಹೋದ್ವಿ ಅಂತ ಅನ್ಸುತ್ತೆ. ಓವರಾಲ್ ಆಗಿ ನಾವು ಈ ಒಂದು ಪಿಕ್ಚರ್ ಇವತ್ತಿನ ಒಂದು ಸಿಚುವೇಶನ್ಸ್ನ ನೋಡೋದಾದರೆ, BJP ಎಲ್ಲೋ ಒಂದು ಕಡೆ ಹೆಡ್ಲೈನ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಬಹಳಷ್ಟು ಕಷ್ಟಪಟ್ಟಿದೆ ಅರವಿಂದ್ ಕೇಜ್ರಿವಾಲ್ ಅವರ ಅರೆಸ್ಟ್ ವಿಚಾರದಲ್ಲಿ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ 21ನೇ ತಾರೀಕು ED ಎಲೆಕ್ಷನ್ ಕಮಿಷನ್ ಅವರು ತಮ್ಮ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡೋನರ್ಸ್ಗಳನ್ನ ಲಿಸ್ಟ್ಗಳನ್ನ ಹಾಕ್ತಾರೆ. ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅದರಲ್ಲಿ ನೀವು ಕೂಡ ಅದನ್ನು ಸುದ್ದಿ ಮಾಡಿದ್ರಿ. ಅದರಲ್ಲಿ 8,500 ಕೋಟಿಗೂ ಅಧಿಕ ಮೊತ್ತವನ್ನು BJP ಖಾತೆಗೆ ಹೋಗಿದೆ. ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು, ಯಾವ್ಯಾವ ಕಂಪನಿ ಕೊಟ್ಟರು ಅಂತ ಡೀಟೇಲ್ ಇರೋದ್ರಿಂದ ಇವತ್ತು ನಾವು ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಬಗ್ಗೆ ವಿಚಾರ ಚರ್ಚೆ ಆಗದೆ ಹೋಗಿದ್ದಿದ್ರೆ ನಾವು ಏನು ಚರ್ಚೆ ಮಾಡ್ತಾ ಇದ್ವಿ? ನಿಮ್ಮ ರೀತಿಯ ಎಲ್ಲ ಪ್ರಬುದ್ಧ ಪತ್ರಕರ್ತರು ದೇಶಾದ್ಯಂತ ಆ ಒಂದು ಎಲೆಕ್ಟ್ರಲ್ ಬಾಂಡ್ 8,500 ಕೋಟಿ ಏನಿದೆ ಅದ್ರ ಬಗ್ಗೆ ನಾವು ಇವತ್ತೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಅದು ವ್ಯಾಲಿಡ್ ಇವತ್ತಿನ ದಿನದಲ್ಲಿ ಹಾಟ್ ಟಾಪಿಕ್ ಆಗಿರ್ತಿತ್ತು. ಅದರಿಂದ ಡೈವರ್ಟ್ ಮಾಡಲಿಕ್ಕೆ ಇವತ್ತು BJP ಸರ್ಕಾರ ಅಥವಾ ಮೋದಿ ಸರ್ಕಾರ, ನಾನು BJP ಸರ್ಕಾರ ಅಂತ ಎಲ್ಲವನ್ನೂ ಯಾಕೆ ಹೇಳೋದಿಲ್ಲ ಅಂತ ಹೇಳಿದ್ರೆ, ಇದೇ BJP ಸರ್ಕಾರ ಹಿಂದೆ ವಾಜಪೇಯಿ ಪೀರಿಯಡಲ್ಲೂ ಇತ್ತು. ತುಂಬ ಸೆನ್ಸಿಬಲ್ ಆಗಿ ಜೆಂಟ್ಲ್ಮೆನ್ಶಿಪ್ ಅಲ್ಲಿ ಅವರು ಒಬ್ಬ ಸ್ಟೇಟ್ ಮ್ಯಾನ್ ಆಗಿ ಒಂದು ಸರ್ಕಾರವನ್ನು ನಡೆಸಿದ್ದ ಒಂದು ಉದಾಹರಣೆ ನಾವು ನೋಡಬಹುದು ನಮ್ಮ ಟೈಮಲ್ಲಿ, ನಾವು ನೋಡಿದಂತಹ ಸಂದರ್ಭದಲ್ಲಿ. ಇವತ್ತಿನ BJP ಸರ್ಕಾರ ಅಥವಾ ಮೋದಿ ನೇತೃತ್ವದ ಸರ್ಕಾರ ಏನಿದೆ, ಹಿಟ್ಲರ್ ರೀತಿಯ ಒಂದು ಆಡಳಿತ ನಾವು ವೈಖರಿನ ನೋಡ್ತಾ ಇದ್ದೀವಿ. ಈ ಒಂದು ಹೆಡ್ಲೈನ್ ಶಿಫ್ಟಿಂಗ್ ಮಾಡೋ ಒಂದು ತಂತ್ರಗಾರಿಕೆನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಇನ್ನೊಂದ್ಸರಿ ಹೇಳ್ತಿದ್ದೀನಿ, ಇಲ್ಲಿ ಮಧ್ಯದಲ್ಲಿ ಒಂದು ಲಿಂಕ್ ಇದೆ, ಒಂದು ಲಿಂಕ್ ಇದೆ. ಇದು ಸ್ಟ್ರೈಟ್ ಅವೇ ಒಂದು ನೋಟಿಸ್ ಕೊಟ್ಟಿತ್ತು, ಒಂದು ಅರೆಸ್ಟ್ ಹೈಕೋರ್ಟ್ ಡಿನೇ ಮಾಡ್ತಲ್ಲ, ನಾನು ನಿಮ್ಗೆ ಇಮ್ಯೂನ್ ಕೊಡಕ್ಕಾಗಲ್ಲ ಅಂತ ಹೇಳಿದಾಗ ಹೈಕೋರ್ಟ್ ಯಾರು ಮ್ಯಾನೇಜ್ ಮಾಡಕ್ಕಾಗಲ್ಲ. ಯು ಕಾಂಟ್ ಮ್ಯಾನೇಜ್ ದ ಹೈಕೋರ್ಟ್ ಅಂಡ್ ದ ಲಾ ಸಿಸ್ಟಮ್ ಆಫ್ ಇಂಡಿಯಾ. ಐ ವಿಲ್ ಟೆಲ್ ಯು, ಅಲ್ಲ, ಸಿಸ್ಟಮ್ ಅಲ್ಲಿ ಎಲ್ಲವೂ ಕೂಡ ಮ್ಯಾನಿಪುಲೇಟೆಡ್ ಆಗುವಂತಹ ಸಾಧ್ಯತೆ ಇವತ್ತಿದೆ. ಆಯ್ತಾ? ನಾನು ಒಬ್ಬ ಪ್ರಾಕ್ಟೀಷನರ್ ಆಗಿ ಅದನ್ನು ತುಂಬ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ಅದ್ರ ಯಾವುದ್ರ ಮೇಲೂ ಅಲಿಗೇಷನ್ ಮಾಡ್ತಾ ಇಲ್ಲ. ಸೂಕ್ಷ್ಮತೆ ಅರ್ಥ ಮಾಡ್ಕೊಟ್ಟು ಸಾಕು. ಇವತ್ತು 8 ನೋಟಿಸ್ ಕೊಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ. 8 ನೋಟಿಸ್ ಕೊಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಆ ಎಲ್ಲ 8 ನೋಟಿಸ್ಗಳಿಗೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಮತ್ತೆ ಅದರಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ. ರಿಪ್ಲೈ ಕೊಟ್ಟು ಅದರಲ್ಲಿ ಕೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ನನ್ನ ಪರ್ಸನಲ್ ಕೆಪಾಸಿಟಿ ಮೇಲೆ ನಾನು ನಿಮಗೆ ಬರಬೇಕಾ ಅಥವಾ ನಾನು ಆಸ್ ಎ CM ಆಗಿ ಬರಬೇಕಾ ಅಥವಾ ಆಸ್ ಎ ಕನ್ವೀನರ್ ಆಗಿ ನಾನು ನಿಮಗೆ ಯಾವುದ್ರ ಮೇಲೆ ನೀವು ಸ್ಟೇಟ್ಮೆಂಟ್ ಕೇಳ್ತಾ ಇದ್ರಿ, ನಿಮಗೆ ಕ್ಲಾರಿಫಿಕೇಶನ್ ಅದ್ರ ಮೇಲೆ ಅಂತ. ಅವ್ರು ಅದಕ್ಕೆ ಯಾವುದೇ ರೀತಿ ಸ್ಪಷ್ಟತೆ ಕೊಡೋದಿಲ್ಲ. ನಾವು ಇದಕ್ಕೆ ಕರಿತಾ ಇದ್ದೀವಿ ಅಂತೇಳಿ. ಅವಾಗ ಅರವಿಂದ್ ಕೇಜ್ರಿವಾಲ್ ಅವ್ರು ಏನು ಮಾಡ್ತಾರೆ, ಆ ಸಮನ್ನ ಹೈಕೋರ್ಟ್ ಎದುರುಗಡೆ ತಗೊಂಡು ಹೋಗ್ತಾರೆ. ಆ ಸಮನ್ನ ಹೈಕೋರ್ಟ್ ಎದುರುಗಡೆ ತಗೊಂಡೋದಾಗ ನಾನು ಅರೆಸ್ಟ್ ಮೇಲೆ ಯಾವುದೇ ಹೇಳಲಿಕ್ಕೆ ಆಗೋದಿಲ್ಲ, ಇದ್ರ ಮೇಲೆ ರಿಪ್ಲೈ ಕೊಡಿ ಅಂತೇಳಿ 22ನೇ ತಾರೀಕಿಗೆ ಕೇಸ್ನ ಪೋಸ್ಟ್ಪೋನ್ ಮಾಡಿ, ಅಂದರೆ ಇವತ್ತಿಗೆ ಕೇಸ್ನ ಪೋಸ್ಟೆಡ್ ಮಾಡಿ ರಿಪ್ಲೈಗೆ ಕಾಯುತ್ತೆ ಕೋರ್ಟ್. ಅದ್ರ ಮಧ್ಯದಲ್ಲಿ 21ನೇ ತಾರೀಕು ನೈಟ್ ತರಾತುರಿನಲ್ಲಿ 8 ನೋಟಿಸ್ ಕೊಟ್ಟಿದ್ರಿ. ಅವಾಗ ಅರ್ಜೆನ್ಸಿ ಇಲ್ಲದೆ ಇಲ್ಲ ನಿಮಗೆ. ಆದರೆ ತರಾತುರಿನಲ್ಲಿ 9 ಗಂಟೆ ರಾತ್ರಿನಲ್ಲಿ ನೀವು ಎತ್ತಾಕೊಂಡು ಹೋಗೋ ಒಂದು ಪ್ರವೃತ್ತಿ ಏನಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಅದು ಕೂಡ ವಿಪಕ್ಷ ನಾಯಕರನ್ನ ಈ ಥರ ನಡ್ಸ್ಕೊತಾ ಇರೋದು. ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೋಡಿ, 10 ವರ್ಷದಲ್ಲಿ 2 ರಾಜ್ಯದಲ್ಲಿ ಸರ್ಕಾರ ಮಾಡಿ, ಒಂದು ಕಾರ್ಪೊರೇಷನ್ ಅಲ್ಲಿ ಇಂಡಿಯಾ ಅಲಯನ್ಸ್ ಜೊತೆ ತನ್ನ ಮೇಯರ್ನ ಮಾಡ್ಕೊಂಡು ಚಂಡೀಗಢದಲ್ಲಿ, ಆ ಚಂಡೀಗಢ ಎಲೆಕ್ಷನ್ ಯಾವ ರೀತಿ ನಡೆದಿದೆ ನೀವು ನೋಡ್ಕೊಳ್ತೀರಿ. ಎಲ್ಲ ಮ್ಯಾನಿಪುಲೇಟೆಡ್ ಮಾಡಿ ಒಂದು ತಮ್ಮ BJPಯ ಒಂದು ಮೇಯರ್ನ ಮಾಡ್ಲಿಕ್ಕೆ ಹೊರಟಿದ್ರು. ಅಂತಹ ಒಂದು ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಒಬ್ಬ ಇತಿಹಾಸದಲ್ಲೇ ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಒಬ್ಬ ಮೇಯರ್ನ ಆಯ್ಕೆ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅಷ್ಟು ಒಂದು ಪವರ್ಫುಲ್ ಇರುವಂತ ವ್ಯಕ್ತಿ ಇವ್ರನ್ನ ಬೆಳೆಯೋದಕ್ಕೆ ಬಿಟ್ರೆ ಇನ್ನು ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಮೋದಿ ಸರ್ಕಾರದ ತಂತ್ರಗಾರಿಕೆನಲ್ಲಿ ಈ ಒಂದು ಇದನ್ನ ಮಾಡಿದ್ದಾರೆ. ಇದುವರೆಗೂ ಕೂಡ 2.5 ವರ್ಷದಿಂದ, ಅಂದ್ರೆ 2.5 ವರ್ಷದಿಂದ ಈ ಒಂದು ED ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ 2.5 ವರ್ಷದ ಇನ್ವೆಸ್ಟಿಗೇಷನ್ ನಲ್ಲಿ ಸತ್ಯೇಂದ್ರ ಜೈನ್ ಜೈಲಿಗೆ ಹಾಕಿದ್ದಾರೆ, ಮನೀಶ್ ಸಿಸೋಡಿಯಾ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ, ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಈಗ ಹಾಕಿದ್ದಾರೆ, ಮತ್ತೆ ಸಂಜಯ್ ಸಿಂಗ್ ಅವ್ರನ್ನ ಹಾಕಿದ್ದಾರೆ. ಅಂದ್ರೆ ನಮ್ಮ ಎಲ್ಲಾ ಪ್ರಮುಖ ನಾಯಕರುಗಳನ್ನ ನೀವು ಜೈಲಿಗೆ ಹಾಕಿ ಯಾವುದೇ ಕಾರಣಕ್ಕೂ ನೀವು ನಮ್ಮ ಜೊತೆ ಕಾಂಪ್ರಮೈಸ್ ಆಗಿ ಆಲ್ರೆಡಿ 20 MLAಗಳಿಗೆ ಅವರು ಇದು ಹೋಗಿತ್ತು. ನೀವು ಅರವಿಂದ್ ಕೇಜ್ರಿವಾಲ್ ಅವರು ಅದು ಆ ವಿಚಾರಗಳನ್ನ ಡಿಸ್ಕಸ್ ಮಾಡಿದ್ದಾರೆ. 20 MLAಗಳಿಗೆ ಆಫರ್ ಹೋಗಿತ್ತು, ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರೆ ನೀವೆಲ್ಲರೂ ಅನಾಥರಾಗ್ತೀರಿ, ನಮ್ಮ ಜೊತೆ ಬನ್ನಿ, BJP ನಿಮ್ಮನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ, ಮಂತ್ರಿಮಂಡಲ ಕೊಡ್ತೀವಿ ಅಂತ ಆಲ್ರೆಡಿ 4 ತಿಂಗಳ ಹಿಂದ್ಗಡೆ ಈ ವಿಚಾರ ಸುದ್ದಿಗೋದಿಲ್ಲ ನಡೆದಿತ್ತು. ಇದೇ ರೀತಿಯ ಒಂದು ಸರ್ಕಾರ ಟೋಪಲ್ ಮಾಡುವಂತಹ ಕೆಲಸ ಕರ್ನಾಟಕದಲ್ಲೂ ನಡೆದಿದೆ. ಅದು ಉದಾಹರಣೆ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಇದೇ ರೀತಿ ಆಗುತ್ತೆ ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ED ನೋಟಿಸ್ನ ಅವರು ಚಾಲೆಂಜ್ ಮಾಡ್ತಾರೆ.
ಚಾಲೆಂಜ್ ಮಾಡಿದ್ಮೇಲೂ ಕೂಡ ಯಾವುದೇ ರೀತಿಯ ಒಂದು ರಿಲೀಫ್ ಸಿಗದೆ ಇದ್ದಾಗ ಇವತ್ತು ನೋಟಿಸ್ ರಿಪ್ಲೈ ಇತ್ತು. ಇವತ್ತು ಇಡಿ ಅವರು ಅಷ್ಟೇ ನ್ಯಾಯಾಲಯದ ಮೇಲೆ ನಂಬಿಕೆ ಇದ್ದಿದ್ರೆ ಬರಬೇಕಾಗಿತ್ತು, ಇವತ್ತು ರಿಪ್ಲೈ ಕೊಡಬೇಕಾಗಿತ್ತು. ಅದ್ಬಿಟ್ಟು ತರಾತುರಿನಲ್ಲಿ 9 ಗಂಟೆ ರಾತ್ರಿನಲ್ಲಿ 21ನೇ ತಾರೀಕಿಗೆ ಅರೆಸ್ಟ್ ಮಾಡುವ ಅವಶ್ಯಕತೆ ಏನಿತ್ತು? ನಿಮಗೂ ಸುಪ್ರೀಂ ಕೋರ್ಟ್ ಅವಕಾಶ ಇದೆಯಲ್ಲ ಈಗ? ಇಲ್ಲ ಇಲ್ಲ, ಅದು ಹೇಳ್ತೀನಿ ಯಾಕಿಲ್ಲ ಅಂತ ಹೇಳಿದ್ರೆ PMLA ಆಕ್ಟ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಅದರಲ್ಲಿ ಯಾವುದೇ ರೀತಿಯ ರಿಲೀಫ್ಗಳನ್ನ ಅಂದ್ರೆ ಅಕ್ಯೂಸೇ ಪ್ರೂವ್ ಮಾಡ್ಕೊಳ್ಬೇಕು. ಕರೆಕ್ಟ್. ಇನ್ ಜನರಲ್ ಏನಿರುತ್ತೆ ಅಂತ ಹೇಳಿದ್ರೆ, ನಾನು ನಿಮ್ಮ ಮೇಲೆ ಅಲಿಗೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಅಲಿಗೇಷನ್ಸ್ ತಪ್ಪೋ ಸರಿನೋ ಅನ್ನೋದನ್ನ ನಾನು ಪ್ರೂವ್ ಮಾಡಬೇಕು. ಬಟ್ PMLA ಆಕ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ನಾನು ನಿಮ್ಮ ಮೇಲೆ ಅಲಿಗೇಷನ್ಸ್ ಮಾಡೋದೇನೋ ಮಾಡ್ಬಿಡ್ತೀನಿ, ಅದನ್ನ ಪ್ರೂವ್ ಮಾಡೋ ಕೆಲಸ ಯಾರ್ದು ಅಂತ ಹೇಳಿದ್ರೆ ರಮಾಕಾಂತ್ ಅವರು. ಓಕೆ, ಇದು ನಮಗೆ ಕಷ್ಟ ಆಗ್ತಿರೋದು PMLA ಆಕ್ಟ್ ಅಂಡರ್ಲಿ. ಆದ್ರೆ ಇಲ್ಲಿ ನೋಡಿ, ಇನ್ನೊಂದು ನಮಗೆ ಇದು ಅಂತ ಹೇಳಿದ್ರೆ, ಶಾರದಾ ಸ್ಕ್ಯಾಮ್ ಆಗಿದೆ, ನಾರದಾ ಸ್ಕ್ಯಾಮ್ ಆಗಿದೆ, ವ್ಯಾಪಂ ಸ್ಕ್ಯಾಮ್ ಆಗಿದೆ, ಮತ್ತೆ ವಾಟರ್ ಸ್ಕ್ಯಾಮ್ ಆಗಿದೆ. ಇದರಲ್ಲೆಲ್ಲ ಸ್ಕ್ಯಾಮ್ ಆದಂತಹ ವ್ಯಕ್ತಿಗಳು ಇವತ್ತು ಬಿಜೆಪಿಗೆ ಹೋಗಿ ಸೇರ್ಕೊಂಡಿದ್ದಾರೆ, ಸಿಎಂ ಆಗ್ಬಿಟ್ಟಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವ್ರ ಮೇಲೆ ಯಾವುದೇ ರೀತಿ ಇಡೀ ಅಸ್ತ್ರ ಆಗುದಿಲ್ಲ. ಪ್ರತಿಪಕ್ಷಗಳನ್ನು ಹಣಿಯುವ ಕೇಂದ್ರ ಸರ್ಕಾರದ ಹುನ್ನಾರದ ಭಾಗವಾಗಿ ಕೇಜ್ರಿವಾಲ್ ಅವರು ಅರೆಸ್ಟ್ ಆದ್ರು ಅಂತ ಮೇಡಮ್ ಅವರ ಆರೋಪ. ಖಂಡಿತ ಸುಳ್ಳು. ಯಾಕೆ ಅಂತ ಹೇಳ್ತೀನಿ, ಇಷ್ಟೊತ್ತಿಂದ ಅವ್ರು ಮಾತಾಡೋದನ್ನು ಕೇಳಿದೆ ನಾನು, ರಾತ್ರೋರಾತ್ರಿ ಆವಾಗವಾಗಲೇ ಅಂತ. 9 ನೋಟಿಸ್ಗೆ 9 ಸಮನ್ಸ್ಗೆ ಇವರು ಹಾಜರಾಗಿಲ್ಲ ಅಂದಾಗ ಫೆಬ್ರವರಿ 6ನೇ ತಾರೀಕು ಡಿಸ್ಟಿಕ್ ಕೋರ್ಟ್ಗೆ ಮತ್ತೆ ಇಡಿಯಿಂದ ಹೋಗಿದ್ದಾರೆ. ಏನಂತ ಹೇಳಿದ್ದಾರೆ, ಇನ್ನ ಇವರು ಯಾವುದಕ್ಕೂ ಹಾಜರಾಗ್ತಾ ಇಲ್ಲ. 9 ಸಮನ್ಸ್. ಇವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು. ಇವಾಗ ಅವರು ಇನ್ನೊಂದು ಮಾತು ಹೇಳಿದ್ರು, ಇವರು ಮಾಡಿರುವ ತಪ್ಪುಗಳು ಕಮ್ಮಿ ಇದ್ದಿದ್ರೆ ಮನೀಶ್ ಸಿಸೋಡಿಯಾ, ಸಂಜಯ್ ಜೈನ್ ಇರ್ಬೋದು, ಅಥವಾ ಸತ್ಯೇಂದ್ರ ಜೈನ್ ಇರ್ಬೋದು, ಸಂಜಯ್ ಸಿಂಗ್ ಇರ್ಬೋದು, ಇವರೆಲ್ಲರೂ ಈಗ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ 6 ತಿಂಗಳು 8 ತಿಂಗಳು ವರ್ಷ ಆಗ್ತಾ ಬಂತು. ಯಾಕೆ ಅವರಿಗಿನ್ನ ಬೇಲ್ ಸಿಕ್ಕಿಲ್ಲ? ಇವ್ರು ಏನೂ ತಪ್ಪು ಮಾಡಿಲ್ಲ ಅಂದಿದ್ರೆ ಬೇಲ್ ಸಿಗ್ತಾ ಇತ್ತು. ಯಾಕೆ ಬೇಲ್ ಸಿಕ್ಕಿಲ್ಲ? ಇವತ್ತು ಇವರು 9 ದಿನ ಕಸ್ಟಡಿಯಲ್ಲಿ ಯಾಕೆ ಇಟ್ಕೋತಾರೆ? ಇವರು ಸಣ್ಣ ತಪ್ಪಾದ್ರೆ ಇವ್ರು ಹೇಳ್ತಾರೆ ಇಡಿ ಇದೆ ಅಂತ. ಇದು 9 ನೋಟಿಸ್ ಅಂದ್ರೆ 1 ತಿಂಗಳದ್ದಲ್ಲ. ಇದೇ ಇವರ ಕಾಂಗ್ರೆಸ್ನ ಅಜಯ್ ಮಕೇನವರು ಏಪ್ರಿಲ್ 23ಕ್ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿಬಿಟ್ಟು ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ಈ ಏನು ಮದ್ಯ ಹಗರಣದಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಥವಾ ಇಲ್ಲಿ 6ರಿಂದ 8% ಕಮಿಷನ್ ತಗೊಂಡಿದ್ದಾರೆ, 100 ಕೋಟಿ ಗೋವಾ ಎಲೆಕ್ಷನ್ ಕೊಟ್ಟಿದ್ದಾರೆ. ಕ್ಲೀನ್ ಆಗಿ ಅವರು, ನಾನು ಪ್ರೆಸ್ ಮೀಟ್ ನೋಡ್ಕೊಂಡೇ ಬಂದೆ, ಎಲಿಗೇಷನ್ ಏಪ್ರಿಲ್ 20, 2023ಕ್ಕೆ ಇದೇ ಅಜಯ್ ಮಕ್ಕೇನ್ ಕಾಂಗ್ರೆಸ್ನ ಮುಖಂಡರು ಅವರ ಬಗ್ಗೆ ಕಂಪ್ಲೀಟ್ ಎಲಿಗೇಷನ್ ಮಾಡಿದ್ದಾರೆ. ಇಷ್ಟು ಕಮಿಷನ್ ತಗೊಂಡಿದ್ದಾರೆ, ಇಷ್ಟು 100 ಕೋಟಿ ಇದು ಮಾಡಿದ್ದಾರೆ, ಮದ್ಯ ಹಗರಣ ಆಗಿದೆ, ಇದು ದೊಡ್ಡ ಹಗರಣ ಅಂತ ಹೇಳಿದವರು. ಇವತ್ತು ಅದೇ ಕಾಂಗ್ರೆಸ್ನವರು ಇವತ್ತು ಉಲ್ಟಾ ಹೊಡಿತಾ ಇದ್ದಾರೆ ಇವ್ರ ಜೊತೆ. ನೋಡಿ, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಎಲ್ಲ ಕಡೆ, ನಿಜ ಅವ್ರು ಮಾಡ್ಲಿ. INDA ಮೈತ್ರಿ ಧರ್ಮ ಪಾಲನೆ ಮಾಡಿದವರು. INDA ಒಂದು ಪಕ್ಷ ಇವರು ತಮಿಳ್ನಾಡಲ್ಲಿ ಅವರ ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ನಾವು ನೀರು ಇದಕ್ಕೆ ಮೇಕೆದಾಟಿದ್ದಕ್ಕೆ ನಾವು ವಿರೋಧವಾಗಿದ್ದೀವಿ ಅಂತ. ಈ ಕಾಂಗ್ರೆಸ್ನವರು ಕನ್ನಡ ನಾಡಿನ ಬಗ್ಗೆ, ಕನ್ನಡಿಗರ ಬಗ್ಗೆ ಇಷ್ಟೊಂದು ಅವ್ರಿಗೆ ಯಾವಾಗಲೂ ಮಾತಾಡ್ತಾರಲ್ಲ, ಒಂದು ಮಾತು ಅವ್ರು ಹೇಳಿದಕ್ಕೆ ಈ ಥರ ನಾವು ಅವಕಾಶ ಕೊಡಲ್ಲ ಅಂತ ಎಲ್ಲಾದ್ರೂ ಹೇಳಿದ್ರ? ಎಲ್ಲೂ ಹೇಳಿಲ್ಲ. ಪ್ರತಿ ಸರಿನೂ ಈ ಕಾಂಗ್ರೆಸ್ ಪಕ್ಷ ಕನ್ನಡಿಗರ ಮೇಲೆ, ಕನ್ನಡಿಗರ ಅಸ್ಮಿತೆ ಮೇಲೆ ಈ ಥರನೇ ಬರೆ ಹೇಳ್ಕೊಂಡು ಬಂದಿರೋದು. ಇವತ್ತು ನಾವು ಮಾತಾಡ್ತಿದ್ದೀವಿ ನಮ್ಮ ಕೇಜ್ರಿವಾಲ್ ಅವ್ರ ಬಗ್ಗೆ. ಇವರು ಇಡೀ ದೇಶಕ್ಕೆ ಏನು ಹೇಳಕ್ಕೆ ಹೊರಡ್ತಿದ್ದೀರಾ? ಇಲ್ಲಿ ಏನು ಇಡೀ ದೇಶಕ್ಕೆ ಏನು ಇದಾಗಲ್ಲ. ಒಂದು ಪಂಜಾಬು ಡೆಲ್ಲಿಯಲ್ಲಿ ಇದ್ರ ಮಾತಾಡ್ಬೋದು, ಅದು ಬೇರೆ ವಿಷಯ. ಇಲ್ಲಿ ಇವತ್ತು ನೀವು ಡಿಸ್ಕಸ್ ಮಾಡ್ತಾ ಇದ್ದೀರಾ, ಜನರಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅವರು ರಾತ್ರೋರಾತ್ರಿ ಎಲೆಕ್ಷನ್ಗೋಸ್ಕರ ಇಡಿ, ಯಾವತ್ತಿದ್ರು ಇಡಿ ಸ್ವಾಯತ್ತ ಸಂಸ್ಥೆ. ಇವತ್ತು ಕೋರ್ಟಲ್ಲಿರುವಾಗ ಇಡಿ ಬಗ್ಗೆ ಏನಕ್ಕೆ ಹೇಳ್ತೀರಾ? ಕೋರ್ಟ್ಗೆ ಹೋಗಿರೋದು ಯಾರು? ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಯಾರು? ಈ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಇದ್ರೂ ಕೂಡ ಇವರೊಂದು ಮುಖ್ಯಮಂತ್ರಿ ಆಗಿದ್ದವರು 9 ಸಮನ್ಸ್ ಅಟೆಂಡ್ ಆಗದೇ ಇದ್ದಾಗ ಇವತ್ತು ಇವರು ಈ ತರ ವಕ್ತಾರರಾಗಿ ದಯವಿಟ್ಟು ತಪ್ಪು ಸಂದೇಶ ಹೇಳಬೇಡಿ, ಇದು ಕೋರ್ಟಲ್ಲಿರುವ ವಿಚಾರ. ಅಥವಾ ಇಲ್ಲಿ ಇವರ ಎಲ್ಲರೂ ಇಡೀ ಈಗ ಅವರು ಯಾವುದಾದ್ರೂ ಒಬ್ರು ಈ ತರ ಯಾವ್ದಾಗ CMಗೆ ರಾಜೀನಾಮೆ ಮಾಡ್ತಾರೆ, ಇವತ್ತು ಅವರು ಜೈಲಲ್ಲೇ ಮಾಡ್ಲಿ, ಎಲ್ಲ ಸಂಸದೀಯ ಮಂಡಳಿ ಅವ್ರದ್ದು ಅಲ್ಲೇ ಇದೆಯಲ್ಲ, ಎಲ್ಲ ಇಡೀ 2-3 ಜನ ಆಲ್ರೆಡಿ ಇದಾರಲ್ಲ, ಉಳಿದಿರೋರು ಅಲ್ಲೇ ಹೋಗ್ತಾರೆ. ಯಾರಾದ್ರೂ ಆತರ ಮಾಡ್ತಾರ? ಜೈಲಿಗೆ ಹೋಗುವಾಗ ಆತರ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಿರೋ ವಿಚಾರ, ನಮಗೆ ಅದು ಬೇಕಾಗಿಲ್ಲ. ಆದ್ರೆ ಇವತ್ತು ಯಾವುದೇ ಒಂದು ಇವತ್ತು ಮಾಡಿದ್ದಾರೆ, ಏನೇ ಮಾಡಿದ್ರು ಅದು ಒಂದು ಸ್ವಾಯತ್ತ ಸಂಸ್ಥೆ, ಕೋರ್ಟಲ್ಲಿರುವಂತಹ ವಿಚಾರ. ಇಡಿಗಾಗ್ಲಿ, ನಮ್ಗಾಗ್ಲಿ, ಭಾರತೀಯ ಪಕ್ಷಕ್ಕೆ ಆಗ್ಲಿ, ಭಾರತೀಯ ಜನತಾ ಪಾರ್ಟಿಗಾಗ್ಲಿ ದೂಷಿಸುವ ವಿಚಾರನೇ ಇಲ್ಲ ಇದರಲ್ಲಿ. ಯಾವುದೇ ಇದ್ರೂ ಒಂದೊಂದಕ್ಕೂ ಪೇಪರ್ ವರ್ಕ್ ಇದೆ, ಒಂದೊಂದು ಕೋರ್ಟ್ ಇದೆ. ಅದು ಅವ್ರಿಗೆ ಹೈಕೋರ್ಟ್ ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಚೀಮಾರಿ ಹಾಕಿಸ್ಕೊಂಡಾಗಿದೆ. ರಾತ್ರೋರಾತ್ರಿ ಅಂತ ಹೇಳಿದ್ರಿ ನೀವು. ಅರ್ಜಿ ಹಿಂಪಡೆದ್ರೆ ಅದ್ರ ಮೇಲೆ ಯಾವುದೇ ರೀತಿ ಆರ್ಡರ್ ಆಗುದಿಲ್ಲ. ಹಾಗಾದ್ರೆ ಅವ್ರಿಗೆ ಗೊತ್ತಿತ್ತಲ್ವಾ? ರಾತ್ರೋರಾತ್ರಿ ನಾವು ಅರೆಸ್ಟ್ ಮಾಡಿಲ್ಲಲ್ಲ. ಒಂದು ನಿಮಿಷ ಮೇಡಮ್, ಆಯ್ತಾ? ಒಂದು ನಿಮಿಷ ಪ್ಲೀಸ್. ಅಬ್ದುಲ್ ಮುನೀರ್,
ಈಗ ಇಲ್ಲಿ ಇದನ್ನು ಪೊಲಿಟಿಕಲ್ ಆಗಿ ಈ ರೌಂಡ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಟೆಕ್ನಿಕಲ್ ಆಗಿ ಬಂದುಬಿಟ್ಟಿದೆ. ಆ ಕಾರಣದಿಂದ ನಾನು ಅವ್ರು ಅಲ್ಲಿ ಕಡೆಯಿಂದ ಟೆಕ್ನಿಕಲ್ ಆಗಿ ಬಂತು, ಮೇಡಮ್ ಕಡೆ ಟೆಕ್ನಿಕಲ್ ಆಗಿ ಬಂದಿದೆ. ನಿಮಗೂ ಆ ಟೆಕ್ನಿಕಲ್ ಆಗಿ ಕೇಳಿಬಿಡ್ತೀನಿ ಕ್ವಶನ್. ನಾನು ವಿಷಯ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಷ್ಟು ದಿನಗಳ ಕಾಲ ಇಡಿ ಕಸ್ಟಡಿಯಲ್ಲಿದ್ದ, ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ, ಅವನ ಮೇಲೆ ಯಾರ್ಯಾರು ಏನೇನು ಚಾರ್ಜ್ ಶೀಟ್ ಹಾಕಿದ್ರು, ಆರೋಪ ಪಟ್ಟಿ ಹಾಕಿದ್ರು ಎನ್ನುವುದರ ಮೇಲೆ ಈ ದೇಶದಲ್ಲಿ ತೀರ್ಪುಗಳು ಬರಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಕೋರ್ಟ್ಗೆ ಹೋದಾಗ ನೀವು ಯಾರು ಇಡಿ ಆದರೂ ಅಲಿಗೇಷನ್ ಮಾಡಿರಲಿ, ಪೊಲೀಸ್ ಅವರಾದರೂ ಅಲಿಗೇಷನ್ ಮಾಡಿರಲಿ, ವ್ಯಕ್ತಿಗಳಾದರೂ ಮಾಡಿರಲಿ, ಕೋರ್ಟಲ್ಲಿ ವಾದ ಪ್ರತಿವಾದ ಆಲಿಸ್ತಾರೆ, ಸಾಕ್ಷಿ ಕೇಳ್ತಾರೆ. ಹಗರಣ ಆಗಿದ್ದರೆ ಎಷ್ಟು ಕೋಟಿ ಹಗರಣ, ಎಷ್ಟು ದುಡ್ಡು. ಇಫ್ ಇಟ್ ಈಸ್ ಎಕನಾಮಿಕಲ್ ಅಫೆನ್ಸ್ ಆದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಜಾಸ್ತಿ ಮಾತಾಡುತ್ತೆ. ಅಬ್ದುಲ್ ಮುನೀರ್ ಇವನು ಎಷ್ಟು ದಿನ ಇಡಿಗೆ ಹೋಗ್ಬಿಟ್ಟಿದ್ದ, ಎಷ್ಟು ದಿನ ಕಸ್ಟಡಿಲಿದ್ದ, ಜೈಲ್ ಕಂಬಿಯಿಂದ ಎಷ್ಟು ದಿನ ಇದ್ದ ಅನ್ನೋದ್ರ ಮೇಲೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ತೀರ್ಪು ಕೊಡಲ್ಲ ಅಂತ ನಾನು ಭಾವಿಸಿದ್ದೀನಿ, ನನ್ನ ಸ್ವಲ್ಪ ತಿಳುವಳಿಕೆಯ ಮಟ್ಟಿಗೆ. ಇಡೀ ಈ ವಿಚಾರದಲ್ಲಿ ಇನ್ ಜನರಲ್ ಆಲ್ರೆಡಿ ಒಬ್ಬ ವ್ಯಕ್ತಿ ಮೇಲೆ ಒಂದು ಅಲಿಗೇಷನ್ ಬಂದ ತಕ್ಷಣ ಅವರನ್ನು ಅಪರಾಧಿ ಎನ್ನುವ ದೃಷ್ಟಿಯಿಂದ ಈ ದೇಶ ನೋಡ್ತಾ ಇದೆಯಾ ಈಗ ಅಂತ. ಆರೋಪಿ ಬೇರೆ, ಅಪರಾಧಿ ಬೇರೆ. ನೋಡಿ, ನಾನು ಈ ಸಂಬಂಧಪಟ್ಟ ಈ ಸಬ್ಜೆಕ್ಟ್ಗೆ ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ಮಾತಾಡೋದಕ್ಕಿಂತ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಅವನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಾನು ಅದನ್ನ ಆ ರೀತಿಯಾಗಿ ನೋಡೋಕೆ ಇಷ್ಟಪಡ್ತೀನಿ. ಈ ಹಗರಣ, ಭ್ರಷ್ಟಾಚಾರ ಇದ್ರ ವಿರುದ್ಧವಾಗಿಯೇ ನಾವೆಲ್ಲ ಬಂದವರು. ಈ ತರ ನಡಿಬಾರದು, ಅದ್ರ ವಿರುದ್ಧ ಮಾತಾಡ್ಕೊಂಡೇ ಈ ರಾಜಕಾರಣಕ್ಕೆ ಬಂದಂತ ಆಗಿರೋದ್ರಿಂದ ಇಂಡಿಯಾ ಅಲಯನ್ಸ್ ಜೊತೆಲಿ ಆಪ್ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಸಮರ್ಸ್ಕೊಳ್ಳೋದಾಗ್ಲಿ, ಅಥವಾ ಬಿಜೆಪಿ ನಮ್ಮ ವಿರುದ್ಧ ಪಕ್ಷ ಅಂತ ಹೇಳೋ ಕಾರಣಕ್ಕೆ ಅವ್ರನ್ನ ದೂರದಾಗ್ಲಿ ನಾನಂತೂ ಖಂಡಿತ ಮಾಡಲ್ಲ. ನಮಗೆ ಬೇಕಾಗಿದ್ದು ನಂಬಿಕೆಯನ್ನು ಉಳಿಸಿಕೊಳ್ಳುವಂತ ನ್ಯಾಯಾಂಗ ವ್ಯವಸ್ಥೆ. ಆ ತನಿಖೆಗಳು ಅದು ನಿಜವಾಗ್ಲೂ ಪಾರದರ್ಶಕವಾಗಿ ಆಗ್ತಾ ಇದೆಯಾ, ಏನ್ ನಡೀತಾ ಇದೆ ಈ ದೇಶದಲ್ಲಿ, ಏನ್ ನಡೀತಾ, ಸಾಮಾನ್ಯವಾದ ಒಬ್ಬ ನಾಗರಿಕ ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಬಿಟ್ರೆ ರಾಜಕೀಯದವರು ನನ್ನನ್ನು ನಾನು ಸಮರ್ಥಿಸ್ಕೋತೀನಿ, ಅವ್ರು ಸಮರ್ಥ ಅಲ್ಲ. ಈ 10 ವರ್ಷದಲ್ಲಿ, ಈ ಒಂದು ದಶಕದ ಅವಧಿಯಲ್ಲಿ ಈ ದೇಶದ ಎಲ್ಲಾ ವ್ಯವಸ್ಥೆಗಳು ಯಾವ ಕಡೆ ಮುಖ ಮಾಡ್ತಾ ಇದಾವೆ. ಈ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಪತ್ರಿಕಾಗೋಷ್ಠಿ ಮಾಡಿದ್ರು. ಯಾಕೆ ಮಾಡಿದ್ರು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಸರಿಯಾಗಿ ನಿರ್ವಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದನ್ನ ಆಡಳಿತದವರು ಅದನ್ನ ನಿಗ್ರಹಿಸ್ತಾ ಇದ್ದಾರೆ. ಮಧ್ಯರಾತ್ರಿ 3 ಗಂಟೆಗೆ CBI ಡೈರೆಕ್ಟರ್ ಟ್ರಾನ್ಸ್ಫರ್ ಆಗ್ತಾರೆ. ಯಾಕೆ ಆಗ್ತಾರೆ, ಯಾವ ಕಾರಣಕ್ಕೆ ಆಗ್ತಾರೆ? ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಲೆಕ್ಷನ್ ಕಮಿಷನ್ಗೆ ನಾವು ಭಾಗವಾಗಿರಬೇಕು ಅಂತ. ಆಯ್ಕೆ ಸಮಿತಿಯಲ್ಲಿ ನೀವೇನ್ ಮಾಡಿದ್ರಿ, ನಿಮ್ಮದೇ ಸರ್ಕಾರದ ಮಂತ್ರಿಗಳನ್ನ ಮಾಡಕ್ ಹೊರಟ್ರಿ. ಅಂದ್ರೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಮಾನ್ಯ ನಾಗರಿಕರಿಗೆ ಮೊದಲು ಏನಾಗ್ತಿತ್ತು, ಮೊದಲು ಹಿಂದಿದ್ದ ಸರ್ಕಾರಗಳಿಗೆ ಏನಾದ್ರೂ ಒಂದು ತಪ್ಪು ಮಾಡಿದ್ರೆ ಅಯ್ಯೋ ಜನರಿಗೆ ಭಯ ಪಡ್ತಾ ಇದ್ರು, ಜನ ಏನು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು. ಈಗ ಹಾಗಿಲ್ಲ. ಅದನ್ನ ಕ್ಲಿಯರ್ ಕಟ್ ಆಗಿ ಏನ್ ತೋರಿಸುತ್ತೆ, ನಿಮ್ಗೆ ಎಲೆಕ್ಟ್ರಲ್ ಬಾಂಡ್ ತೋರಿಸುತ್ತೆ. ನೀ ಕೊಡ್ತೀಯಾ ಇಲ್ವಾ, ಇದು ಕ್ಲಿಯರ್ ಆಗಿ ಕಾಣುವಂಥದ್ದು. ನಿಮ್ಗೆ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ, ಇಡಿಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ 2005ರಿಂದ 2013 ತನಕ 112 ಕೇಸ್ಗಳು UPA ಸರ್ಕಾರ ಇದ್ದಾಗ ಮಾಡಿದ್ದು. ಆ 112 ಕೇಸ್ಗಳಲ್ಲಿ 54% ಅಪೋಸಿಷನ್ ಲೀಡರ್ ಇದ್ದು, 46% ಕಾಂಗ್ರೆಸ್ದೇ ಇದ್ರು. ಇಡಿ ರೈಡ್ಗೆ ಇರುವಂತ ನಿಜವಾಗ್ಲೂ ಮಾನದಂಡ ಅದು. ನೀವು ಮಾಡಬೇಕು ಅಂದ್ರೆ ನೀವು ಯಾರನ್ನ ಮಾಡಬೇಕು. ಈ 10 ವರ್ಷದಲ್ಲಿ 3010 ಇಡಿ ರೈಡ್ಗಳು ಮಾಡ್ತಾರೆ. ಇದರಲ್ಲಿ 95% ಸಹ ಅಪೋಸಿಷನ್ ಲೀಡರ್ಗಳ ಮೇಲೆ ಅಪೋಸಿಷನ್ ಲೀಡರ್ ಮೇಲೆ ಆಗತ್ತೆ. ಆಯ್ತು, ನೀವು ಮಾಡಿದ್ರಿ ಅಲ್ವಾ, ಕನ್ವಿಕ್ಷನ್ ಆಗ್ಬೇಕಲ್ಲ, ಶಿಕ್ಷೆ ಆಗ್ಬೇಕಲ್ಲ. 0.42% ಬರ್ತಾ ಇಲ್ಲ. ನೀವು ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸಿದ್ರಿ 10 ವರ್ಷದಲ್ಲಿ? ಅದು ಇಲ್ಲ. ಹಾಗಾದ್ರೆ ಏನಂತ 99,000 ಇವ್ರು ಮಾಡಿರೋ ಇಡಿ ರೈಡ್ 99,000 ಕೋಟಿ. ಹಾಗಾದ್ರೆ ಯಾವುದಕ್ಕೋಸ್ಕರ ಇಡಿ ರೈಡ್ ಮಾಡ್ತಾ ಇದ್ದೀರಿ? ನೀವು ಏನು ಹೇಳಕ್ ಹೋಗ್ತಾ ಇದ್ದೀರಿ? ನೀವು ಹೇಳ್ತಾ ಇರೋದು ತುಂಬಾ ಸಂಪೂರ್ಣವಾಗಿ, ನಮ್ದೇ ಉದಾಹರಣೆ ತಗೋಣ, ನಮ್ದೇ ರಾಜ್ಯಾಧ್ಯಕ್ಷರ ಉದಾಹರಣೆ ತಗೋಣ. ಏನ್ ಮಾಡಿದ್ರಿ ನೀವು? ಇವರು ಕೇವಲ ಹೆದರಿಸೋದು ಮಾತ್ರ ಅಲ್ಲ, ನಿಮ್ಮ ಮಾನಸಿಕವಾಗಿ ಕುಗ್ಗಿಸ್ತಾರೆ. ನಿಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸನ್ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ಬಂದ ಆರೋಪದಲ್ಲಿ ನೋಡಿ, ಅವರು ಯಾವ ರೀತಿ ಅವರ ಭಾವನಾತ್ಮಕವಾಗಿ ಪೆಟ್ಕೊಂಡು, ನಮ್ಮ ಇಡೀ ಪೊಲಿಟಿಕಲ್ ಕ್ಯಾರಿಯರ್ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ DK ಶಿವಕುಮಾರ್ ಅವರ ಕಣ್ಣಲ್ಲಿ ನೀರು ನೋಡಿದ್ದೆ ಯಾವಾಗ ಅಂದ್ರೆ, ನನ್ನ ತಂದೆಗೆ ಏನದು ವರ್ಷ-ಪ್ರತಿ ಅವ್ರು ಮಾಡ್ತಾರ, ತಿಥಿ ಮಾಡ್ತಾರೆ, ಅದಕ್ಕೆ ಎಡೆ ಇಟ್ಬಿಟ್ಟು ಬರ್ತೀನಿ, ಅದಕ್ಕೆ ಅವಕಾಶ ಕೊಡಲ್ಲ. ಏನು ಊರ್ ಬಿಟ್ಟು ಓಡಾಕ್ತಾ ಇದ್ರಾ? ನಿಮ್ಮ ತನಿಖೆಗೆ ನಾನು ಬರ್ತಾ ಇದ್ದೀನಿ, ನಾನು ವರ್ಷ-ಪ್ರತಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಎಡೆ ಇಡ್ತಾ ಇದ್ದೀನಿ, ಅದನ್ನ ಎಡೆ ಇಟ್ಟು ಬರ್ತಿದ್ದೀನಿ, ಬಿಡ್ಲಿಲ್ಲ, ಕರ್ಕೊಂಡೋದ್ರು, ಜೈಲಲ್ಲಿ ಕೂರ್ಸಿದ್ರು. ಇವ್ರು ಮಾಡಿದ ಆರೋಪವನ್ನ ನನ್ನ ಅಗ್ರಿಕಲ್ಚರ್ ಬಂದಿದ್ದೆ ದುಡ್ಡು ಅಂತ ಅವ್ರು ಎಷ್ಟು ಹೇಳಿದ್ರು ಇಡಿ ಒಪ್ಕೊಳ್ತಾ ಇಲ್ಲ. ಇವ್ರು ಹೇಳಿದ್ರಲ್ಲ, ಇಡಿ ಅಲ್ಲ ಅದನ್ನ ಪ್ರೂವ್ ಮಾಡ್ಬೇಕಾಗಿದ್ದು, ನಾವು ಪ್ರೂವ್ ಮಾಡ್ಬೇಕು. ಅದನ್ನ ಕೊಟ್ಟಾಗ ಮಾಡ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಡ್ತು? ಈಗ ಅವ್ರು ಅಷ್ಟು ದಿನ ಜೈಲಲ್ಲಿ ಕೂರ್ಸಿದ್ರಲ್ಲ, ಹಾಗಾದ್ರೆ ಅದಕ್ಕೆ ಪರಿಹಾರ ಏನು?
ಅಂದ್ರೆ ಇವರ ಮ್ಯಾಟರ್ ತುಂಬಾ ಸ್ಪಷ್ಟ ಇದೆ. ಈಗ ಸೊರೇನ್ ಅನ್ನ ಬಂಧಿಸಿದ್ರು, ಅಲ್ಲಿ ಸೊರೇನ್ ಆದ ನಂತರದ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತ ಒಬ್ರು ಮಹಿಳಾ ಅಭ್ಯರ್ಥಿ ಆಗಿದ್ರು, ಅವರು ಇವಾಗ ಹೋಗಿ ಬಿಜೆಪಿಯಲ್ಲಿ ಸೇರ್ಕೊಂಡಿದ್ದಾರೆ. Okay. ಅಂದ್ರೆ ವೆರಿ ಸಿಂಪಲ್, ರವಿಚಂದ್ರ. ವಿರೋಧ ಪಕ್ಷಗಳು ಇರಬಾರ್ದು, ನೀವು ಆ ರಾಜಕೀಯದಲ್ಲಿ ಇರಬೇಕು ಅಂದ್ರೆ ಬಿಜೆಪಿ ಜೊತೆ ಸೇರ್ಕೋಬೇಕು. ಈಗ ಇಲ್ಲಿ ಇಲ್ಲ, ಒಂದು point ಅವರಿಗೆ ಅವ್ರು ರವಿಚಂದ್ರನಿಗೆ ಕೇಳ್ತೀನಿ. ನಿಮ್ ರೌಂಡ್ ಇದೆ ಮೇಡಮ್, ಫಸ್ಟ್ ಅವರಿಂದನೇ ಬರೋದು. ನೀವೇ ಖಂಡಿತ ನೀವೇ ಆನ್ಸರ್ ಮಾಡಿ, ನಾನು ತಡೆಯಲ್ಲ ನಿಮ್ಗೆ. ರವಿಚಂದ್ರ ಅವರೇ, ಈಗ ಸಿ ಎಂ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ತನಗೆ ಈ ಥರ ನೋಟಿಸ್ ಕೊಟ್ಟ ಮಾತ್ರಕ್ಕೆ ನಾನು ಹಾಜರಾಗಬೇಕು ಅಂತ ಏನಿಲ್ಲ ಎನ್ನುವ ಒಂದು ಅಂಶ ಇಟ್ಕೊಂಡು ಹೋಗಿದ್ದಿದ್ದಲ್ವಾ ಕೇಜ್ರಿವಾಲ್ ಅವರು? ಏನು ಹೇಳಿ? ಅರ್ಥ ಸಿ ಎಂ ಆಗಿರೋದ್ ಕಾರಣಕ್ಕೆ ನಮ್ಗೆ ಈ ಥರ ಏನೋ ನೋಟಿಸ್ ಕೊಟ್ಬಿಟ್ಟ ತಕ್ಷಣ ನಾನು ಹಾಜರಾಗಬೇಕಾಗಿಲ್ಲ ಅಂತ ಹೇಳಿ ನಾನು ಅವ್ರ ಬಗ್ಗೆ ಕೇಳ್ಪಟ್ಟಿರೋದೇನು ಅಂತ ಹೇಳಿದ್ರೆ, ಈ ಒಂದು ವಿಚಾರದಲ್ಲಿ ಖುದ್ದು ಅವರೇ ವಾದವನ್ನು ಕೂಡ ಮಂಡಿಸೋರಿದ್ದಾರೆ ಅಂತ. ಅಲ್ಲಿವರೆಗೂ ಕೂಡ ಅವ್ರ ತಯಾರಿ ನಡೆದಿದೆ. ವಿಚಾರ ಚರ್ಚೆಗಳು ನಡೀತಾ ಇದೆ. ಬಟ್ ಇದರಲ್ಲಿ ಸ್ಪಷ್ಟವಾಗಿದೆ, ನನಗೆ ಅಧಿಕಾರದ ಅಹಮಿಲ್ಲ. ಕೇಜ್ರಿವಾಲ್ ವಿಚಾರ ಇದು, ನನಗೆ ಅಧಿಕಾರ ಅಹಮಿಲ್ಲ. ನಾನು ಇವಾಗ ನಿಮ್ಮ ಎದುರುಗಡೆ ನಾವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ ನಾನು ಆನ್ ವಾಟ್ ಕೆಪಾಸಿಟಿ ಐ ನೀಡ್ ಟು ಅಪಿಯರ್. ಓಕೆ, ಕಾಮನ್ ಮ್ಯಾನ್, ಕನ್ವೇನರ್ ಅಥವಾ ಸಿಎಂ, ಇದನ್ನ ನೀವು ನನಗೆ ಸ್ಪಷ್ಟಪಡಿಸಿದ್ರೆ ನಾನು ನಿಮ್ಮ ಎದುರುಗಡೆ ಬಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ಇದು ವ್ಯಾಲಿಡ್ ಹೌದಾ ಅಲ್ಲ. ಇವರಿಗೆ ಈಗ ನೋಡಿ, ಸತ್ಯೇಂದ್ರ ಜೈನ್ ಅವ್ರನ್ನ ಅರೆಸ್ಟ್ ಮಾಡಿದ ಯಾವ ರೀತಿನಲ್ಲಿ, ನೋಟಿಸ್ ಕೊಡ್ತಾರೆ, 2 ಅವರ್ ನಿಮಗೆ ಗ್ರಿಲ್ ಮಾಡ್ತಾರೆ, ನಂತರದಲ್ಲಿ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಎತ್ಕೊಂಡು ಹೋಗ್ತಾರೆ. ಓಕೆ, ಮನೀಶ್ ಸಿಸೋಡಿಯಾ ಅವ್ರನ್ನ ಮಾಡಿದ ಯಾವ ರೀತಿನಲ್ಲಿ, ನಿಮಗೆ ನೋಟಿಸ್ ಕೊಡ್ತಾರೆ, 2 ಅವರ್ ಗ್ರಿಲ್ ಮಾಡ್ತಾರೆ, ಅವರ ಹೆಂಡತಿ ಮಕ್ಕಳನ್ನೆಲ್ಲರನ್ನು ಗ್ರಿಲ್ ಮಾಡ್ತಾರೆ, ಆನಂತರ ನಾವು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಕರ್ಕೊಂಡು ಹೋಗ್ತಾರೆ. ಓಕೆ, ಇದೇ ಸಂಜಯ್ ಸಿಂಗ್ ಅವರ ವಿಚಾರದಲ್ಲೂ ಕೂಡ ಆಗಿರೋಂಥದ್ದು. ಸೊ ಈಗ ಅರವಿಂದ್ ಕೇಜ್ರಿವಾಲ್ ಬೀಯಿಂಗ್ ಎ ಸಿಎಂ, ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಇದು ಆ ಕಾನ್ಸ್ಟಿಟ್ಯೂಷನ್ ಹೆಡ್ ಕೂಡ ಆಗಿರೋದ್ರಿಂದ ಅವರು ಅದನ್ನ ರೆಸ್ಪಾನ್ಸಿಬಲಿ ಅದನ್ನ ರಿಪ್ಲೈ ಮಾಡಿದ್ರು. ರಿಪ್ಲೈ ಮಾಡಿದಾಗ ಅದಕ್ಕೆ ಆನ್ಸರ್ ಮಾಡಬೇಕಾ ಬೇಡವಾ ಇಡಿ ಅವರು? ಆಮೇಲೆ ಇವರೊಂದು ವಿಚಾರ ಹೇಳಿದ್ರು, ಇಡಿ ಸ್ವಾಯತ್ತ ಸಂಸ್ಥೆ, ಅದಕ್ಕೆಲ್ಲವರು ಇದೆ ಅಂತ. ಎಷ್ಟು ಸ್ವಾಯತ್ತ ಸಂಸ್ಥೆ ಇದೆ ಅನ್ನೋದು ಒಂದು ಉದಾಹರಣೆ ನಾನು ಕೊಡ್ತೇನೆ ನೋಡಿ. ಅಜಿತ್ ಪವಾರ್ ಆಗ್ಲಿ, ಅಶೋಕ್ ಚೌಹಾಣ್, ಏಕನಾಥ್ ಶಿಂದೆ, ಸುಬೇಂದು ಅಧಿಕಾರಿ, ಶಿವರಾಜ್ ಸಿಂಗ್ ಚೌಹಾಣ್, ಇದೇ ರೀತಿಯಲ್ಲಿ ಲಿಸ್ಟ್ ಮುಂದೆ ಹಿಂಗೆ ಹೋಗುತ್ತೆ. ಇವರೆಲ್ಲರೂ ಕೂಡ ಬೇರೆ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಇಡಿ ಭಯ, ನಮಗೆ ಇಡಿ ಬಂದು ನಮಗೆ ಕಾಡುತ್ತೋ ಅಂತ ಹೇಳಿ ಬಿಜೆಪಿಗೆ ಹೋಗಿ ಜಾಯ್ನ್ ಆದ್ರು. ಬಿಜೆಪಿಗೆ ಜಾಯ್ನ್ ಆದ ತಕ್ಷಣದಲ್ಲಿ ಅವರಿಗೆ ಒಂದು ವಿರೋಧ ಪಕ್ಷದ ನಾಯಕರ ಸ್ಥಾನ ಸಿಗುತ್ತೆ, ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ, ಇನ್ನೊಬ್ಬರಿಗೆ ಅವ್ರ ಮೇಲೆ ಇದ್ದಂತಹ ಎಲ್ಲ ಹಗರಣಗಳು ಇದಾಗ್ತವೆ. ಶಾರದಾ ಸ್ಕ್ಯಾಮ್ ಆಗಲಿ, ವ್ಯಾಪಮ್ ಆಗಲಿ, ಅಥವಾ ಅದಕ್ಕೊಂದು ದೊಡ್ಡ ಲಿಸ್ಟೇ ಇದೆ. ನಾರ್ದಾಕ್ ಸ್ಕ್ಯಾಮ್ ಆಗಲಿ, ಆಮೇಲೆ ವಾಟರ್ ಸ್ಕ್ಯಾಮ್ ಆಗಲಿ. ವಾಟರ್ ಸ್ಕ್ಯಾಮ್ ಮೇಲೆ ಬಂಗಾಲಲ್ಲಿ ನಿಂತ್ಕೊಂಡು ಬಂಗಾಲ್ ಎಲೆಕ್ಷನ್ ಅಲ್ಲಿ ಇವರೇ ದೊಡ್ಡದೊಂದು ಬುಕ್ಲೆಟ್ ನ ರಿಲೀಸ್ ಮಾಡಿದ್ರು. ಬಿಜೆಪಿ ಜಾಯ್ನ್ ಆಗ್ತಿದ್ದಾಗೇನೆ ಎಲ್ಲವೂ ಕೂಡ ವ್ಯಾನಿಶ್ ಆಗೋಯ್ತು. ಎಲ್ಲವೂ ಕೂಡ ನೀವು ಅಂದ್ರೆ ಬಿಜೆಪಿ ಒಂದು ವಾಷಿಂಗ್ ಮಷಿನ್ ರೀತಿನಲ್ಲಿ ನಡೀತಾ ಇದೆ ಇವತ್ತು. ಆದ್ರೆ ರೈಡ್ ಆಗೋದೆಲ್ಲವೂ ಕೂಡ ಎಲ್ಲಿ ಅಂತ ಹೇಳಿ ರವಿಚಂದ್ರ ಈಗ ಇಡಿ ಅನ್ನೋ ಒಂದು ವಿಚಾರ ಇದೆಯಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಐ ಟಿ ರೇಡ್ ಮಾಡುತ್ತೆ. PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಈ ಪ್ರಕಾರ ಹೋದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ಸಾಗಾಟ ನಡೆದಿದೆ ಎನ್ನುವ ಕೇಸಲ್ಲಿ ಮಾತ್ರ ಇಡಿ ಅಟ್ರಾಕ್ಟ್ ಆಗೋದು, ಅಥವಾ ಇಡಿ ಲಾಗೆ ಅದು ಅಟ್ರಾಕ್ಟ್ ಆಗೋದು. ಇಲ್ಲಿ ಬಂದಿರೋ ಆರೋಪ ಏನು ಅಂತ ಹೇಳಿದ್ರೆ, ಕವಿತಾ ಅವರಿಂದ 300 ಕೋಟಿ ಲಂಚ ತಗೊಂಡಿದ್ದಾರೆ ಇವರು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಂದು 6.5 ಲಕ್ಷ, ಇನ್ನೊಂದು 5.5 ಲಕ್ಷ ನೇರವಾಗಿ ನಗದೇ ತಗೊಂಡಿದ್ದಾರೆ ಇವರು ಅಂತ ಆಯಿತು. ಇದು ಒಂದು ಭಾಗ. ಇದರಲ್ಲಿ 3rd ಪಾಯಿಂಟ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಇಡಿ ಮಾಡಿರೋ ಆರೋಪ. ಅವರು ಸಾಬೀತು ಮಾಡ್ತಾರೋ, ಸಾಕ್ಷ್ಯ ಕೊಡ್ತಾರೋ ಇಲ್ಲೋ ನನಗೆ ಅದು ಗೊತ್ತಿಲ್ಲ, ವಿಚಾರಣೆ ನಡಿಬೇಕು ಅದಕ್ಕೆ. ಹವಾಲಾ ಮೂಲಕ ಗೋವಾಗೆ, ಹವಾಲಾ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಯಾಂಕ್ನ ರೂಪದಲ್ಲಿ ಅಲ್ಲದೆ, DD ಮೂಲಕ ಅಲ್ಲದೆ, ಬ್ಯಾಂಕ್ ಟ್ರಾನ್ಸ್ಫರ್ ಅಲ್ಲದೆ, ಅಥವಾ ಡಿಜಿಟಲ್ ಪೇಮೆಂಟ್ ಅಲ್ಲದೆ 45 ಕೋಟಿ ರೂಪಾಯಿಗಳನ್ನು ಇವರು ರವಾನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಸದ್ಯಕ್ಕೆ ಅವರು ಫೇಸ್ ಮಾಡ್ತಾ ಇದ್ದಾರೆ. ಇದೇನು ಕತೆ ಇದು? ಒಂದು ಸ್ಪಷ್ಟನೆ ಕೊಡ್ತೇನೆ. ಪ್ರಿಲಿಮಿನರಿ ಆಗಿ ಇಡಿ ಅವರು ಒಂದು ಅಲಿಗೇಷನ್ಸ್ ಮಾಡ್ತಾರೆ, ಅದರಲ್ಲಿ 580 crores, 580 ಕೋಟಿ ಅಲಿಗೇಷನ್ಸ್ ನ ಅವ್ರು ಮಾಡ್ತಾರೆ. ಅದಾದ್ಮೇಲೆ ಅಮಿತ್ ಶಾ ಅವರು 1000 ಕೋಟಿ ಇದ್ರ ಮೇಲೆ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಮನೋಜ್ ತಿವಾರಿ ಅವರು ಡೆಲ್ಲಿ MP, ಅವರು ಹೇಳ್ತಾರೆ 800 ಕೋಟಿಯ ಹಗರಣಗಳಾಗಿದೆ, ಇದರಲ್ಲಿ ತುಂಬಾ ಒಂದು ಮೇಜರ್ ಅಲಿಗೇಷನ್ಸ್ ನ ಮಾಡ್ತಾರೆ. ಅದಾದ ನಂತರದಲ್ಲಿ ರಮೇಶ್ ಬಿದೂರಿ ಅಂತ ಹೇಳಿ MP ಡೆಲ್ಲಿ, ಅವ್ರು ಹೇಳ್ತಾರೆ 2000 ಕೋಟಿಯ ಒಂದು ಹಗರಣ ಆಗಿದೆ ಅಂತ ಹೇಳಿ ಅಂತ. ಇವತ್ತು ಏನು ಹೇಳ್ತಾ ಇದೆ ಇಡಿ, 100 ಕೋಟಿ ಹಗರಣ ಆಗಿದೆ ಅಂತ ಹೇಳಿ. ಈಗ ಬಂದಿರೋದವರು ಹವಾಲಾ ಇದ್ರ ಪ್ರಕಾರ, ನಿಮ್ಮ ಇನ್ಫಾರ್ಮೇಶನ್ಸ್ ಬೇಸಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, 45 crore ಗೋವಾ ಎಲೆಕ್ಷನ್ಸ್ ಅಲ್ಲಿ ಆಗಿದೆ ಅಂತ ಹೇಳಿ. ಬೇಡ, 1 crore ಆಗಿದೆ ಅಂತಾನೆ ಅನ್ಕೊಳ್ಳಿ. ಅದರಲ್ಲಿ ನಾನು ಕೇಳೋದು ಇಷ್ಟೇನೆ, ಇಡಿನಲ್ಲಿ ನಮಗೆ ಮೇಯ್ನ್ ಆಗಿ ಬೇಕಾಗಿರುವಂತದ್ದು ಮನಿ ಟ್ರಯಲ್ ಬಹಳ ಮುಖ್ಯ. ನೀವು 1 crore ಮಾಡಿದ್ರು ಅಷ್ಟೇನೆ, 1 lakh ಮಾಡಿದ್ರು ಅಷ್ಟೇನೆ, ನೀವು 45 crore ಮಾಡಿದ್ರು ಅಷ್ಟೇನೆ. ಮನಿ ಟ್ರಯಲ್ ಎಲ್ಲಿದೆ?
ನಾನು ಇಲ್ಲಿ ಬಿಜೆಪಿ ಅವ್ರನ್ನೂ ಕೂತಿದಾರಲ್ಲ, ಬಿಜೆಪಿ ಒಂದು ಸೆಕೆಂಡ್ ಮುಗಿಸ್ಬಿಡ್ತೇನೆ, ನಾನು ಮುಗಿಸ್ಬಿಡ್ತೇನೆ. ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡ್ತೇನೆ. ಮನಿ ಟ್ರಯಲ್ ಎಲ್ಲಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅದು ಇದುವರೆಗೂ ಕೂಡ ಅವರು ಇಡಿ ಅವರು ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಇನ್ ಕಾಂಟ್ರರಿ ನಾನು ಇದೇ ಬೇಸಸ್ ಮೇಲೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ಎಲ್ಲಿ ಮನಿ ಟ್ರಯಲ್ ಇದೆ ಅಂತೇಳಿ. ನಿನ್ನೆ EC ಅವರು ಒಂದು ಡಾಟಾನ ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಮಾಡಿದ ಡಾಟಾನಲ್ಲಿ ಒಬ್ಬ ವ್ಯಕ್ತಿ ಶರತ್ ಚಂದ್ರ ರೆಡ್ಡಿ ಅಂತ ಹೇಳಿ, ಹೌದು, 100 ಕೋಟಿ ಕಿಕ್ ಬ್ಯಾಕ್ ಆರೋಪ ಇದೆ, ಸೌತ್ ಗ್ರೂಪ್ ಮೂಲಕ ಕಿಕ್ ಬ್ಯಾಕ್ ಕೊಟ್ಟಿರ್ತಕ್ಕಂಥ ಆರೋಪ. ಶರತ್ ಚಂದ್ರ ರೆಡ್ಡಿ ಈ ವಿಚಾರದಲ್ಲಿ ನಾನು ಬ್ಲೈಂಡ್ ಆಗಿ ಆರ್ಗ್ಯುಮೆಂಟ್ ಇದು ಮಾಡೋದಿಲ್ಲ. ನಮ್ಮ ಕೇಸಲ್ಲಿ ಪ್ರೈಮ್ ಅಕ್ಯೂಸ್ ಯಾವುದು, ಇವಾಗ ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಪ್ರೈಮ್ ಅಕ್ಯೂಸ್. ಆತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ 10th November 2022 ನಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ವಿತ್ ನಾನು ಡೇಟ್ ಹೇಳ್ತಾ ಇದ್ದೀನಿ, 10th November 2022 ನಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. 15th November 2022 ನಲ್ಲಿ ಆತ 5 crores ಬಿಜೆಪಿಗೆ ಬಾಂಡ್ ಮೂಲಕ ರಿಲೀಸ್ ಮಾಡ್ತಾನೆ. 5 ಕೋಟಿ ದೇಣಿಗೆ, 5 ಕೋಟಿ ದೇಣಿಗೆ ಕೊಡ್ತಾನೆ. ಇದು ಅವ್ರು ರೆಡ್ಡಿ ಅಂದ್ರೆ ಇಡಿ ಅವರು ರೆಡ್ಡಿ ಅವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಮಾಡಲ್ಲ, ಆಕ್ಷೇಪ ಮಾಡಲ್ಲ ಅವರು. ಹೌದ್ರಾ? ಅದು ನೆಕ್ಸ್ಟ್ ಇನ್ನು ಮುಂದುವರೆದಂತೆ ಫಸ್ಟ್ ಜೂನ್ 23 ನಲ್ಲಿ he becomes approval in the ಇದೇ ಹಗರಣದೇ ಮೇಡಮ್ ಮಾತಾಡ್ತಿರೋದು ಅವರು, ಇದೇ ಅಬಕಾರಿ ಹಗರಣದೇ he became approval in the case. ಓಕೆ, ಅವನ್ನ ಅಪ್ರೂವಲ್ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗುತ್ತೆ. ಇವ್ರು ಯಾವ ಸ್ವಾಯತ್ತ ಸಂಸ್ಥೆ ಅಂತ ಏನು ಹೇಳ್ಕೊಂಡ್ರಲ್ಲ, ಓಕೆ, ಅವ್ರಿಗೆ ಬಿಜೆಪಿಗೆ 5 ಕೋಟಿ ಬಾಂಡ್ ಎಲೆಕ್ಷನ್ ಬಾಂಡ್ ಮೂಲಕ ಹೋದ ತಕ್ಷಣನೇ ಆತ ಏನ್ ಮಾಡ್ತಾನೆ, ಅಪ್ರೂವಲ್ ಆಗಿ ಕನ್ವರ್ಟ್ ಆಗ್ತಾನೆ ಇಡಿ ಎದುರುಗಡೆ. ಅವನ ಅಪ್ರೂವಲ್ ಆಗ್ತಿದ್ದ ಹಾಗೇನೆ ಅವನ ಹೊರಗಡೆ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಅವನು 35 ಕೋಟಿ ರೂಪಾಯಿ ಕೊಡ್ತಾನೆ. ಇದನ್ನ ಬಿಜೆಪಿಯವರು ಡಿನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಇದೆ ಈ ಡಾಕ್ಯುಮೆಂಟ್. ಕ್ರೊನಾಲಜಿ ನೀವೇ ಮ್ಯಾಚ್ ಮಾಡ್ಕೊಳ್ಬೇಕು. ಬಗ್ಗೆ ಮಾತಾಡ್ಬೇಕಂದ್ರೆ ಅದರದೇ ಒಂದು ಡಿಬೇಟ್ ಇಡಬೇಕಾಗುತ್ತೆ. ಇದು ಅಬಕಾರಿದು ಹೌದು ಮೇಡಮ್. ಈ ವ್ಯಕ್ತಿ ಇದಾನಲ್ಲ ಮೇಡಮ್, ತಿಳ್ಕೊಂಬಿಡಿ, ಶರತ್ ಚಂದ್ರ ರೆಡ್ಡಿ ಅಂತ ಹೇಳಿ ಈ ವ್ಯಕ್ತಿ ಇದೆ. ಈ ಅಬಕಾರಿ ಹಗರಣದಲ್ಲಿ ಬರೆದಿರ್ತಕ್ಕಂಥ ಪ್ರಮುಖ ಹೆಸರು ಈ ವ್ಯಕ್ತಿನೇ. ಇಲ್ಲಿ ಅಪ್ರೂವರ್ ಆಗಿರೋದು ಈ ವ್ಯಕ್ತಿನೇ, ದೇಣಿಗೆ ಕೊಟ್ಟಿರೋದು ಈ ವ್ಯಕ್ತಿ. ಬೇಲ್ ಅರ್ಜಿ ಹಾಕೊಂಡಾಗ ಈ ವ್ಯಕ್ತಿ ಮೇಲೆನೆ ಇಡಿ ಎಲ್ಲಿಯೂ ಕೂಡ ಅವನ ಬೇಲ್ಗೆ ನಾನು ತಕರಾರಿಲ್ಲ ಅಂತ ಹೇಳಿರೋದು. ಇದೇ ವ್ಯಕ್ತಿ ಕೇಸಲ್ಲೇ ಈಗ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಫೇಸ್ ಮಾಡ್ತಾ ಇರೋದು. ಹೇಳಿ ಮೇಡಮ್. ನಾನು ಇವಾಗ ಸ್ಟೇಟ್ಮೆಂಟ್ ಮೇಲೆನೆ ಆಪ್ ಹೋಗ್ತಾರು ಒಂದು ಮಾತು ಹೇಳಿದ್ರು ಅವಾಗಲೇ, ಸಗಟ ಈಗ ಎಲೆಕ್ಷನ್ ಟೈಮಲ್ಲಿ ಇವರು ಅರೆಸ್ಟ್ ಮಾಡಿದ್ದಾರೆ ಅಂತ. ಕಳೆದ ವರ್ಷ ಆಗಸ್ಟಲ್ಲಿ ಫಸ್ಟ್ ನೋಟಿಸ್ ಹೋಗಿದೆ. ಎರಡನೇ ನೋಟಿಸ್ ನವೆಂಬರ್ 2, 2023 ಹೋಗಿದೆ. 3ನೇ ನೋಟಿಸ್ 21 ಡಿಸೆಂಬರ್ 2023 ಹೋಗಿದೆ. 4ನೇ ನೋಟಿಸ್ ಜನವರಿ 3ನೇ ತಾರೀಕು 24 ಹೋಗಿದೆ. 5ನೇ ನೋಟಿಸ್ 17 ಜನವರಿಗೆ ಹೋಗಿದೆ. 6ನೇ ನೋಟಿಸ್ 31 ಜನವರಿಗೆ ಹೋಗಿದೆ. 7ನೇ ನೋಟಿಸ್ 2 ಫೆಬ್ರವರಿಗೆ ಹೋಗಿದೆ. 8ನೇ ನೋಟಿಸ್ 19/2 ಹೋಗಿದೆ. ಮತ್ತೆ 27/2 ಹೋಗಿದೆ. ಮತ್ತೆ ಈಗ 27/2 ಇವಾಗ ನಾನು ಇಷ್ಟು ನೋಟಿಸ್ಗಳು ಹೋದಾಗ ಇಷ್ಟೊಂದು ಅವರೊಂದು ಇದರಲ್ಲಿ CM ಆಗಿದ್ದವರು ಒಂದು ಸಮನ್ಸ್ ಹೋದಾಗ ಅಟೆಂಡ್ ಮಾಡ್ಬೇಕಾ ಬೇಡವಾ? ಈಗ ಭಾರತೀಯ ಜನತಾ ಪಾರ್ಟಿ ಮೇಲೆ ಏಕಾಏಕಿ ಇವರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವರಿಗೆ ಸಿಸೋಡಿಯಾಗೆಲ್ಲ 2 ಅವರ್ ಟೈಮ್ ಕೊಟ್ಟಿದ್ರು, ಗ್ರಿಲ್ ಮಾಡಿದ್ರು ಅಂತ ಹೇಳಿದ್ರು. ಇವರಿಗೆ ಕಳೆದ ವರ್ಷದಿಂದ ಕಂಟಿನ್ಯೂಸ್ ಸಮನ್ಸ್ ನೋಟಿಸ್ ಹೋಗಿದೆ. ಅಥವಾ ಇವರು ಫೆಬ್ರವರಿ 6ಕ್ಕೆ ಇವರೇ ಕೋರ್ಟ್ಗೆ ಹೋಗಿದ್ದಾರೆ, ಏನು ಎತ್ತ ಅಂತ ಕೇಳಕ್ ಹೋಗಿದ್ದಾರೆ. ಇಷ್ಟೆಲ್ಲ ಇರುವಾಗ ಲಾಸ್ಟ್ ಟೈಮ್ ನಿಮ್ಮದೇ ಚಾನಲ್ ಅಲ್ಲಿ ಸಿಸೋಡಿ ಬಗ್ಗೆ ಮಾಡುವಾಗ ಇದೇ ತರ ನೀವು ಮಾತಾಡಿದ್ರಿ. ಏನಂತ ಹೇಳಿದ್ರಿ, ಇಡಿ ಮಾಡಿದ್ರು ಈ ತರ ಭಾರತೀಯ ಜನತಾ ಪಾರ್ಟಿ ತರ ಮಾಡುತ್ತೆ ಅಂತ. ಅವ್ರೇನಾದ್ರೂ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಇದುವರೆಗೆ ಅವರಿಗೆ ಯಾಕೆ ಬೇಲ್ ಸಿಕ್ಕಿಲ್ಲ? ಯಾರಿಗೂ ಯಾಕೆ ಬೇಲ್ ಸಿಕ್ಕಿಲ್ಲ? ನಾನು ಅವ್ರಿಗೆ ಕೇಳೋದು, ಇಷ್ಟು ದಿನ ಆದ್ರೂ ಯಾಕೆ ಬೇಲ್ ಸಿಕ್ಕಿಲ್ಲ? ಸಂಜಯ್ ಸಿಂಗ್ಗೂ ಸಿಕ್ಕಿಲ್ಲ, ಸಿಸೋಡಿಯಾಗೂ ಸಿಕ್ಕಿಲ್ಲ. ಆಮೇಲೆ ಇವರು ನಿಮ್ಮ ಯಾರು ಏನೋ ಅವ್ರ ಹೆಸರು ಇನ್ನೊಬ್ರು ಸತ್ಯೇಂದ್ರ ಜೈನ್ಗೂ ಸಿಕ್ಕಿಲ್ಲ. ಬೇಲೆ ಸಿಕ್ಕಿಲ್ಲ ಅಂತ ಹೇಳಿದ ಎಂತ ಅಪರಾಧ ಅಂತ ಗೊತ್ತಿರಬೇಕು. ಅಥವಾ ಅವ್ರು ಹೇಳ್ತಾ ಇದ್ರೆ ಗೋವಾಗೆ 100 ಕೋಟಿ ಕಳಿಸಿದ್ರು ಅಂತ ಹೇಳಿ ಕಾಂಗ್ರೆಸ್ನ ಅಜಯ್ ಮಕೇನನೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಏಪ್ರಿಲ್ಗೆ ಡೇಟ್ ಬೇಕಾದ್ರೆ ಹೇಳ್ತೀನಿ ನೋಡಿ. ಯಾವತ್ತಿದ್ರೂ ಒಂದು ದೂಷಿಸಬೇಕು, ಕರೆಕ್ಟ್. ಪರ್ಸೆಪ್ಷನ್ ಬ್ಯಾಟಲ್ ಯೂಸ್ ಆಗುತ್ತೆ ಅಂತ ಹೇಳಿ ಈ ತರ ಹೇಳಿದ್ರೆ ಜನ ಅದು ಉಲ್ಟಾ ಆಗ್ಬೋದು. ಪ್ರತಿಯೊಂದಕ್ಕೂ ಎಲೆಕ್ಷನ್ ಟೈಮಿಗೆ ಸ್ವಾಯತ್ತದ ಸಂಸ್ಥೆ ಏನಕ್ಕೆ ಅಂತ ಹೇಳ್ತೀನಿ. ಇವತ್ತೇ ಅವ್ರು ನಿನ್ನೆನೇ ಅರೆಸ್ಟ್ ಆಗ್ಬೇಕಂತ ಇತ್ತ? 1 ವರ್ಷದಿಂದ ಅವ್ರು ಯಾಕೆ ಉತ್ತರ ಕೊಟ್ಟಿಲ್ಲ? ಎಲೆಕ್ಷನ್ ಇದೆ ಅಂತ 1 ವರ್ಷದ ಮೊದಲೇ ಮೇಗೆ ಎಲೆಕ್ಷನ್ ಇದೆ ಅಂತ ಗೊತ್ತಲ್ಲ, ಅವರಿಗೂ ಗೊತ್ತಿದೆ. ಎಲೆಕ್ಷನ್ ಟೈಮ್ಗೆ ಅಂದ್ರೆ ಅವ್ರು ಸಿಂಪತಿ ಗಿಟ್ಟಿಸ್ಕೊಳ್ಳಕ್ಕೆ ಇಷ್ಟು ಹೊರಗಡೆ ಬಂದಿಲ್ಲ. ಈ ಟೈಮ್ಗೆ ಹೋಗ್ಬೇಕಾ?